ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ಕಾವಲು ಪಡೆ ಹಾಗೂ ಪ್ರಗತಿಪರ ಸಂಘಟನೆ ವತಿಯಿಂದ ಮಹಾತ್ಮ ಅಯ್ಯನ್ ಕಾಳಿರವರ 162ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ಮಾತನಾಡಿ, ಅಯ್ಯನ್ ಕಾಳಿರವರ ಹೋರಾಟದ ಬಗ್ಗೆ ಹಲವು ವಿಚಾರಗಳನ್ನು ಹಂಚಿಕೊಂಡರು. ಇದೇ ವೇಳೆ ಕನ್ನಡಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಅವರು ಮಾತನಾಡಿ, ಹಿಂದುಳಿದವರು ಮತ್ತು ದಲಿತರ ಬಗ್ಗೆ ಅಯ್ಯನ್ ಕಾಳಿರವರು ಶಾಸಕರಾಗಿ ಹೋರಾಟವನ್ನು ಮಾಡಿದರು ಅಂತ ತಿಳಿಸಿದರು. ಈ ವೇಳೆ ವಕೀಲರಾದ ಕಾಳಸ್ವಾಮಿರವರು ಮಾತನಾಡಿ, ಅಯ್ಯನ್ ಕಾಳಿರವರು 1907ರಲ್ಲಿ ಸಾಧು ಜನ ಪರಿಪಾಲನಾ ಸಂಘ ಎಂಬ ಸಂಘಟನೆ ಕಟ್ಟಿ ದಲಿತರು ಮತ್ತು ಹಿಂದುಳಿದವರನ್ನು ಸಂಘಟಿಸಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ದೇವಸ್ಥಾನಕ್ಕೆ ಪ್ರವೇಶವನ್ನು ಕೊಡಿಸಿದವರು ಹಾಗೂ ದಲಿತ ಹೆಣ್ಣು ಮಕ್ಕಳಿಗೆ ಪೂರ್ಣ ಪ್ರಮಾಣವಾದ ವಸ್ತ್ರವನ್ನು ಹಾಕುವಂತೆ ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಕಾರ್ಯದರ್ಶಿ ಎಸ್. ಮುಬಾರಕ್ ಮತ್ತು ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷ್, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಛಲವಾದಿ ಸೋಮಣ್ಣ, ಮಂಟೇಶ್ ಮತ್ತು ಸಿಸಿ ದೇವರಾಜ್, ನಿವೃತ್ತ ಪೊಲೀಸ್ ಕೃಷ್ಣಮೂರ್ತಿ, ಮಲ್ಲಯ್ಯ ಮಾಸ್ಟರ್ ಮತ್ತು ಬೆಳ್ಳಯ್ಯ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಆತ್ಮೀಯ ನಾಗರಿಕ ಬಂಧುಗಳೇ, ಇವತ್ತು ನಮ್ಮ ಮಹಾತ್ಮ ಅಂತ ಹೆಸರಾಗಿರ್ತಕ್ಕಂತಹ ಮಹಾತ್ಮ ಗಾಂಧಿನೇ ಇವರಿಗೆ ಮಹಾತ್ಮ ಎಂದ ಹೇಳಿದ ಏಕೈಕ ವ್ಯಕ್ತಿ ಕೇರಳ ರಾಜ್ಯದ ಅಯ್ಯನ್ ಕಾಳಿರವರು. ಅವರು ಇವತ್ತು ಅವರ ಜಯಂತ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಅವರ ಬಗ್ಗೆ ಹೆಚ್ಚು ಪ್ರತಿಮೆದರು ಕೆಲವು ಮಾತುಗಳನ್ನ ಮಾತನಾಡಲು ಇಷ್ಟಪಡ್ತಾರೆ. ಅಸ್ಪೃಶ್ಯತೆ ವಿರುದ್ಧವಾಗಿ ಅಂದಿನ ಕಾಲಮಾನದಲ್ಲಿ ಅವರು ಹೋರಾಟ ಮಾಡಿದ ಮಹಾನ್ ವ್ಯಕ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಅವರ ಜನ್ಮದಿನೋತ್ಸವದ ಶುಭಾಶಯಗಳು ಯಾರೇ ಆಗಿರಲಿ, ನಾವು ರಾಷ್ಟ್ರ ನಾಯಕರನ್ನ ನಾವು ಗೌರವಿಸುವಂಥ ಕೆಲಸ ಮಾಡುವಂಥದ್ದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ 162ನೇ ಅಯ್ಯನ್ ಕಾಳಿರವರ ಜಯಂತಿಯ ಶುಭಾಶಯಗಳು ತಿಳಿಸುತ್ತೇನೆ. ಧನ್ಯವಾದಗಳು. ಕೇರಳ ರಾಜ್ಯದ ಮಹಾನ್ ಸಮಾಜದ ಪುಣ್ಯ ಸಮಾಜಕ್ಕೆ ಸೇರಿದಂಥ ಅಯ್ಯನ್ ಕಾಳಿರವರ 162ನೇ ಜಯಂತಿಯ ಶುಭಾಶಯಗಳು ಹಾಗೂ ಈ ಸಭೆಯ ನಮ್ಮ ಸಮಾಜ ಅಧ್ಯಕ್ಷರಾದ ಸೋಮಣ್ಣ ಅವರು ಹಾಗೂ ಕರ್ನಾಟಕ ಕಾವಲು ಪಡೆಯ ಕಾರ್ಯದರ್ಶಿಯಾದ ಮುಬಾರಕ್ ಅವರು ಮತ್ತು ಬ್ರಹ್ಮಾನಂದ ಸರ್ ಅವರು, ಮಿಮಿಕ್ರಿ ರಾಜು ಅವರು, ಸಾದಿಕ್ ಅವರು, ಸಿಸಿ ದೇವರಾಜ್ ಅವರು, ನಮ್ಮ ನಿವೃತ್ತ ಪೊಲೀಸರು ಮತ್ತು ನಮ್ಮ ಸಿಸಿ ದೇವರಾಜ್ ಅವರ ಚಿಕ್ಕಬಳ್ಳಿ ಕಡೆ ಅವರು ಇಂದಿನ ಸಮಾಜದ ಕುರಿತು ನಮ್ಮ ಅಬ್ದುಲ್ ಮಾಲಿಕ್ ಅವರು ಮಾತಾಡ್ತಾರೆ.